ಅದು ಡಾಕ್ಟ್ರ್ ಅದೇ ಹೇಳೋದು, ಸ್ವಲ್ಪ ನೀವು ಎಷ್ಟು ಧ್ವನಿ ಮಾಡ್ತಿರೋ ಒಂದು ಸ್ವಲ್ಪ ರೆಸ್ಟ್ ಕೊಡಬೇಕು, ಒಂದಿನ ಪೂರ್ತಿ ಮಾತನಾಡಬೇಡಿ. ಮೋಸ್ಟ್ಲಿ ಇದಕ್ಕೇನೋ ಆ ಕಾಲದಲ್ಲಿ ಮೌನ ವ್ರತಗಳು ಮಾಡ್ತಾ ಇದ್ದದ್ದು ಇದೋ ಪ್ರಾಬ್ಲಮ್. ಮೋಸ್ಟ್ಲಿ ಆವಾಗಲೇ ಗೊತ್ತಿತ್ತೇನೋ ಅವ್ರಿಗೆ ಒಂದಿನ ನಾವು ರೆಸ್ಟ್ ಕೊಡಬೇಕು ಅಂತ. ನಮ್ಮದು ವೈಚಾರಿಕತೆ, ವಿಜ್ಞಾನ ಎಲ್ಲವೂ ಕೂಡ ಭಾರತ ದೇಶದಲ್ಲಿ ಎಲ್ಲ ಚೆನ್ನಾಗಿದೆ. ನಾವು ಇಂಥ ಆಚರಣೆ ಮಾಡ್ತೀವಿ, ಇದು ಯಾಕೆ ಮಾಡ್ತೀವಿ ಅದರದ್ದು ಸೈಂಟಿಫಿಕಲಿ ಒಂದು ಸ್ವಲ್ಪ ಹೇಳಿದಾಗ ಒಂದು ವಾಯ್ಸಿಂದ ಇನ್ನೊಂದು ಚೇಂಜ್ ಆದಾಗ ವೋಕಲ್ ಕಾರ್ಡ್ಗಳು ಪ್ರಾಬ್ಲಮ್ ಆಗ್ತಿರುತ್ತೆ ಆ ಸೈಡಲ್ಲಿ. ಅದು ಡಾಕ್ಟ್ರ್ ಅದೇ ಹೇಳೋದು, ಸ್ವಲ್ಪ ನೀವು ಎಷ್ಟು ಧ್ವನಿ ಮಾಡ್ತಿರೋ ಒಂದು ಸ್ವಲ್ಪ ರೆಸ್ಟ್ ಕೊಡಬೇಕು, ಒಂದಿನ ಪೂರ್ತಿ ಮಾತನಾಡಬೇಡಿ, ಏನು ಮಾತಾಡಬೇಡಿ, ನೆಕ್ಸ್ಟ್ ಟೈಮ್ ಮಾತಾಡಿ, ಒಂಥರ ವಾಯ್ಸ್ ಚೆನ್ನಾಗಿರುತ್ತೆ. ಮೋಸ್ಟ್ಲಿ ಇದಕ್ಕೇನೋ ಆ ಕಾಲದಲ್ಲಿ ಮೌನ ವ್ರತಗಳು ಮಾಡ್ತಾ ಇದ್ದದ್ದು ಇದೋ ಪ್ರಾಬ್ಲಮ್. ಈ ಪ್ರವಚನ ಕೊಡೋರು ಕೆಲವರು ಇರ್ತಿದ್ರಲ್ಲ ಹಿರಿಯರು, ಇವತ್ತು ಅವ್ರದ್ದು ಮೌನ ವ್ರತ, ಯಾರ ಜೊತೆ ಮಾತಾಡಲ್ಲಪ್ಪ, ಗುರುಗಳು ಮಾತಾಡಲ್ಲ ಅಂತ. ಎಲ್ಲದಕ್ಕೂ ಒಂದು ವೈಜ್ಞಾನಿಕ ಕಾರಣಗಳಿರುತ್ತೆ. ಅಲ್ಲ, ನಾನು ಹೇಳೋದು ಆ ಕಾಲದಲ್ಲಿ ನೋಡಿ, ಇವತ್ತು ಗುರುಗಳು ಇಲ್ಲ, ಅವ್ರದ್ದು ಮೌನ ವ್ರತ ಇವತ್ತು. ಅಂದರೆ ಈ ಪ್ರವಚನ ಮಾಡೋರು, ಹರಿಕತೆ ಮಾಡೋರು, ಮತ್ತೊಂದು ಮಾಡೋರು ಮೌನ ವ್ರತ ಅಂದ್ಬಿಟ್ಟು ಒಂದಿನ ಮಾತಾಡ್ತಾ ಇಲ್ಲ. ಮೋಸ್ಟ್ಲಿ ಆವಾಗಲೇ ಗೊತ್ತಿತ್ತೇನೋ ಅವ್ರಿಗೆ ಒಂದಿನ ನಾವು ರೆಸ್ಟ್ ಕೊಡಬೇಕು ಅಂತ. ನಾವು ಅದನ್ನು ಫಾಲೋ ಅಪ್ ಮಾಡಬೇಕು. ಇದು ಸೈಂಟಿಫಿಕಲ್ಲೂ ಕರೆಕ್ಟು ನೋಡಿ. ಯಾರು ಡಾಕ್ಟ್ರ್ ಹೇಳೋದು ಅದೇ, ನಮ್ಮ ENT ಡಾಕ್ಟ್ರು, ಇವ್ರು ಮಾಡ್ತಿದ್ದು ಹಾಗೇನೆ ತಿಳ್ಕೊಂಡಿದ್ದಾರೆ. ಅಂದರೆ ನಮ್ಮದು ವೈಚಾರಿಕತೆ, ವಿಜ್ಞಾನ ಎಲ್ಲವೂ ಕೂಡ ಭಾರತ ದೇಶದಲ್ಲಿ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದನ್ನು ಅರ್ಥ ಮಾಡ್ಕೊಳ್ಳೋ ರೀತಿ ಕರೆಕ್ಟಾಗಿರ್ಬೇಕು. ನಾವು ಆ ನಂಬಿಕೆ, ಆ ಒಂದು ಫಾಲೋ ಅಪ್ನ ಕರೆಕ್ಟಾಗಿ ಹೇಳಬೇಕು. ನಾವು ಇಂಥ ಆಚರಣೆ ಮಾಡ್ತೀವಿ, ಇದು ಯಾಕೆ ಮಾಡ್ತೀವಿ ಅದರದ್ದು ಸೈಂಟಿಫಿಕಲಿ ಒಂದು ಸ್ವಲ್ಪ ಹೇಳಿದಾಗ ಅರ್ಥ ಮಾಡ್ಕೊಳ್ಳೋದು. ಮೌನ ವ್ರತ ಮಾಡ್ತಾ ಇದೀವಿ, ಯಾಕೆ ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಿದ್ದೀರಾ ಮೌನ ವ್ರತ ಅಂತಂದ್ರೆ, ಅವ್ರು ಮಾಡ್ಕೊಂಬಂದ್ರು ನಾವು ಮಾಡ್ತಾ ಇದ್ದೀವಿ. ಇವಾಗ ಉಪವಾಸ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ, ಅವರು ಹಿಂದೆ ಮಾಡ್ಕೊಂಬಂದ್ರೆ ನಾವು ಮಾಡ್ಕೊಂಬಂದಿದ್ದಾರೆ ಅಂತ ಹೇಳೋದ್ ಬಿಟ್ಟು ಅದಕ್ಕೆ ಏನ್ ಕಾರಣ ಇದೆ ಅನ್ನೋದನ್ನ ತಿಳಿಸಿ ಹೌದು ಉಳಿಸ್ಕೊಂಡು ಹೋಗ್ತಾರೆ.